ತಿಜೋರಿ ಕಪಾಟು ಉತ್ತರಕ್ಕಿರಲಿ, ಏಕೆಂದರೆ ಉತ್ತರದ ದಿಕ್ಪಾಲಕ ಕುಬೇರ. ಧನಕನಕಗಳಿಗೆ ಸಂಬಂಧಪಟ್ಟ ವಸ್ತುಗಳನ್ನು ಉತ್ತರಕ್ಕೆ ಇಡಿ. ಧನಕನಕಗಳನ್ನು ಇಡುವ ಕೋಣೆ ಉತ್ತರಕ್ಕಿರಲಿ. ಲಾಕರ್ ರೂಮ್ ಆಯತಾಕಾರ ಇಲ್ಲವೇ ಚೌಕಾಕಾರ, ಸಮತಲಾಕಾರದಲ್ಲಿರಲಿ. ತಿಜೋರಿಯನ್ನು ವಾಸ್ತು ರೀತ್ಯ ಸರಿಯಾದ ಸ್ಥಳದಲ್ಲಿ ಇಡದಿದ್ದರೆ ಆರ್ಥಿಕ ಸಮತೋಲನೆಗಳು ತಲೆದೋರುತ್ತವೆ. ಬಂಗಾರ, ಬೆಳ್ಳಿ, ಒಡವೆ, ಸಂಪತ್ತು, ಹಣ ಎಲ್ಲವೂ ಉತ್ತರಕ್ಕೆ ಇರಲಿ. ಒಂದೊಮ್ಮೆ ತಿಜೋರಿ ಕಪಾಟನ್ನು ತಪ್ಪಾದ ಸ್ಥಳದಲ್ಲಿ ಅಂದರೆ ವಾಸ್ತು ರೀತ್ಯ ಇಡದಿದ್ದರೆ ಹಣವೂ ನಿಲ್ಲದು. ಅಲ್ಮೆರಾ ಅಥವಾ ಲಾಕರ್ ಮುಂಭಾಗ ಉತ್ತರಕ್ಕಿರಲಿ. ಲಾಕರ್ನ್ನು ವಾಯುವ್ಯದಲ್ಲಿಡಬಾರದು. ಲಾಕರ್ನ್ನು ಆಗ್ನೇಯ ಮೂಲೆಯಲ್ಲಿ ಇಡಬಾರದು. ಅಲ್ಮೆರಾ ಅಥವಾ ಲಾಕರ್ನ್ನು ಗೋಡೆಗೆ ತಾಗಿಸಿ ಇಡಬೇಡಿರಿ. ಅಲ್ಮೆರಾ ಅಥವಾ ಲಾಕರ್ ಗೋಡೆಗೆ ತಾಗದಂತೆ ಸ್ವಲ್ಪ ಅಂತರದಲ್ಲಿರಲಿ. ತಿಜೋರಿ, ಲಾಕರ್ ಅಥವಾ ಅಲ್ಮೆರಾದ ಬಾಗಿಲು ಉತ್ತರಕ್ಕಿರಲಿ. ಒಂದೊಮ್ಮೆ ಸಾಧ್ಯವಾಗದಿದ್ದಾಗ ಪೂರ್ವಕ್ಕಿರಲಿ. ಲಾಕರ್ ರೂಮ್ನ ಕಿಟಕಿಗಳು ಪೂರ್ವ ಅಥವಾ ಉತ್ತರಕ್ಕಿರಲಿ. ಲಾಕರ್ ರೂಮ್ಗೆ ಬಾಗಿಲು ಆಗ್ನೇಯದಲ್ಲಿ ಇರಬಾರದು. ಲಾಕರ್ ರೂಮ್ನ ಬಾಗಿಲು ವಾಯುವ್ಯದಲ್ಲಿ ಇರಬಾರದು. ಲಾಕರ್ ರೂಮ್ನ ಬಾಗಿಲು ನೈಋತ್ಯದಲ್ಲಿ ಇರಬಾರದು. ಲಾಕರ್ ರೂಮ್ನ ಬಾಗಿಲು ಯಾವುದೇ ಕಾರಣಕ್ಕೂ ದಕ್ಷಿಣಕ್ಕೆ ಇರಬಾರದು. ಲಾಕರ್ ಅಲ್ಮೆರಾದ ಮುಖ ಉತ್ತರಕ್ಕಿರಲಿ. ಒಂದೊಮ್ಮೆ ಲಾಕರ್ ರೂಮ್ ಉತ್ತರಕ್ಕೆ ಆಗದಿದ್ದರೆ ಪೂರ್ವಕ್ಕೆ ಇಡಿ. ಸಂಪತ್ತು ಇಡುವ ಕೋಣೆಗೆ ಹಳದಿ ಬಣ್ಣ ಹಚ್ಚಿದರೆ ಉತ್ತಮ. ಅಲ್ಮೆರಾವನ್ನು ಹಳೆಯ ಮರದ ಜಂತಿಯ ಕೆಳಗೆ ಇಡಬಾರದು. ಅಲ್ಮೆರಾಗೆ ಕನ್ನಡಿಯನ್ನು ಹಚ್ಚಬಹುದು. ಅಲ್ಮೆರಾವನ್ನು ಕೋಣೆಯ ಮೂಲೆಯಲ್ಲಿಡಬೇಡಿ. ಮನೆಯಲ್ಲಿ ಹಣ ನಿಲ್ಲಲು ಲಕ್ಷ್ಮೀ ಪೂಜೆ ಮಾಡಿ. ಸಂಪತ್ತು ಇಡುವ ಕೋಣೆ ಸ್ವಚ್ಛವಾಗಿರಲಿ. ದಕ್ಷಿಣ ದಿಕ್ಕು ಉತ್ತರ ದಿಕ್ಕಿನ ಪರಸ್ಪರ ಅಭಿಮುಖ ವಿರುದ್ಧ ದಿಕ್ಕೆ ದಕ್ಷಿಣ. ಪೂರ್ವಕ್ಕೆ ಮುಖ ಮಾಡಿ ನಿಂತರೆ ಬಲಗಡೆ ಇರುವ ದಿಕ್ಕೆ ದಕ್ಷಿಣ. ದಕ್ಷಿಣ ದಿಕ್ಕಿನ ಅಧಿಪತಿ ದಿಕ್ಪಾಲಕ ಯಮ. ದಕ್ಷಿಣ ದಿಕ್ಕಿನ ಪ್ರತಿನಿಧಿ ಗ್ರಹ ಕುಜ. ದಕ್ಷಿಣ ದಿಕ್ಕಿನಲ್ಲಿ ಹೆಚ್ಚು ಖಾಲಿ ಸ್ಥಳವಿದ್ದರೆ ಅಶುಭ. ಅದು ವೈಮನಸ್ಸು, ಸಂಪತ್ತು ನಾಶಕ ಹಾಗೂ ಇತರ ದುಷ್ಪರಿಣಾಮ ಬೀರುತ್ತದೆ. ದಕ್ಷಿಣಕ್ಕೆ ಮಲಗುವ ಕೋಣೆ ನಿರ್ಮಿಸಿದರೆ ಅತ್ಯುತ್ತಮ. ದಕ್ಷಿಣ ದಿಕ್ಕು ಎತ್ತರವಾಗಿದ್ದರೆ ಶುಭ, ಆರೋಗ್ಯ ಹಾಗೂ ಹಣಕಾಸಿನ ಮೇಲೆ ಅತ್ಯುತ್ತಮ ಪ್ರಭಾವ ಬೀರುತ್ತದೆ. ದಕ್ಷಿಣ ದಿಕ್ಕು ತಗ್ಗಿದ್ದರೆ ಅಶುಭ, ಅದು ಆರ್ಥಿಕ ಪರಿಸ್ಥಿತಿಯ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ದಕ್ಷಿಣ ದಿಕ್ಕಿನಲ್ಲಿ ಬಾವಿ ಇದ್ದರೆ ಅದು ಅಶುಭವಾದುದು. ಆ ಮನೆಯ ಹೆಂಗಸರ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ದುರ್ಘಟನೆಗಳು ಸಂಭವಿಸುವ ಸಾಧ್ಯತೆ ಇದೆ. ದಕ್ಷಿಣ ದಿಕ್ಕಿಗೆ ಗಿಡಮರಗಳನ್ನು ಬೆಳೆಸಬಹುದು. ದಕ್ಷಿಣಕ್ಕೆ ತಲೆ ಹಾಕಿ ಮಲಗುವುದು ಉತ್ತಮ. ದಕ್ಷಿಣ ದಿಕ್ಕಿನ ದೋಷ ನಿವಾರಣೆಗೆ ಕುಜ ಸ್ತೋತ್ರ ಪಠಣ ಅತ್ಯುಪಯುಕ್ತವಾದುದು. ಸ್ನಾನಗೃಹಕ್ಕಾಗಿ ವಾಸ್ತು ಸಲಹೆಗಳು, ನಿರ್ದೇಶನ, ನಿಯೋಜನೆ, ಬಣ್ಣಗಳು ಮತ್ತು ಇನ್ನಷ್ಟು. ಬಾತ್ರೂಮ್ ವಾಸ್ತು. ವಾಸ್ತುಶಾಸ್ತ್ರವು ನಿಮ್ಮ ಬಾತ್ರೂಮ್ ಸೇರಿದಂತೆ ಮನೆಯ ಎಲ್ಲಾ ಭಾಗಗಳಿಗೆ ನಿರ್ದಿಷ್ಟ ನಿಯಮಗಳನ್ನು ಹೊಂದಿದೆ ಮತ್ತು ಆ ನಿಯಮಗಳಿಗೆ ಗಮನ ಕೊಡುವುದು ನಿಮ್ಮ ಯೋಗಕ್ಷೇಮಕ್ಕೆ ಮುಖ್ಯವಾಗಿದೆ. ಮನೆಗಳನ್ನು ನಿರ್ಮಿಸುವಾಗ ಹೆಚ್ಚಿನ ಜನರು ಮನೆಯ ಮುಖ್ಯ ಕೋಣೆಗಳಾದ ಲಿವಿಂಗ್ ರೂಮ್ ಅಥವಾ ಮಲಗುವ ಕೋಣೆಗಳಿಗೆ ವಾಸ್ತುವನ್ನು ಕೇಂದ್ರೀಕರಿಸುತ್ತಾರೆ. ಸ್ನಾನಗೃಹಗಳು ಅಷ್ಟು ಮುಖ್ಯವಲ್ಲ ಎಂದು ತೋರುತ್ತದೆ. ಆದಾಗ್ಯೂ ವಾಸ್ತುಶಾಸ್ತ್ರದ ಪ್ರಕಾರ ಸ್ನಾನಗೃಹದ ವಾಸ್ತುವು ನಿಮ್ಮ ಮನೆಯ ಶಕ್ತಿಯ ಮೇಲೆ ಪರಿಣಾಮ ಬೀರುವುದರಿಂದ ಅದು ಅಷ್ಟೇ ಮುಖ್ಯವಾಗಿದೆ. ನಿಮ್ಮ ಬಾತ್ರೂಮ್ ವಾಸ್ತು ನಿಯಮಗಳಿಗೆ ಅನುಗುಣವಾಗಿಲ್ಲದಿದ್ದರೆ ಇದು ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಾಗಿರುತ್ತದೆ ಮತ್ತು ಆರ್ಥಿಕ ನಷ್ಟ ಮತ್ತು ಕಳಪೆ ಆರೋಗ್ಯವನ್ನು ಉಂಟುಮಾಡಬಹುದು. 10 ವಾಸ್ತು ಬಾತ್ರೂಮ್ ಟಿಪ್ಸ್ ನೀವು ತಿಳಿದುಕೊಳ್ಳಲೇಬೇಕು. ಬಾತ್ರೂಮ್ಗೆ ವಾಸ್ತು ಯಾವುದು ಎಂದು ಆಶ್ಚರ್ಯಪಡುತ್ತೀರಾ? ಸರಿ, ನಿಮ್ಮ ಬಾತ್ರೂಮ್ ವಾಸ್ತು ನಿಯತಾಂಕಗಳೊಂದಿಗೆ ಹೊಂದಿಕೊಳ್ಳುತ್ತದೆ ಎಂದು ಕಂಡುಹಿಡಿಯಲು ಇಲ್ಲಿರುವ ಮಾರ್ಗಸೂಚಿಗಳನ್ನು ಪರಿಶೀಲಿಸಿ ಮತ್ತು ನಿಮ್ಮ ಮನೆಯ ಬಾತ್ರೂಮ್ ವಾಸ್ತುವನ್ನು ನೀವು ಹೇಗೆ ಸುಧಾರಿಸಬಹುದು ಎಂಬುದನ್ನು ತಿಳಿಯಿರಿ. ಮರದ ಬಾಗಿಲು. ಬಾತ್ರೂಮ್ ಬಾಗಿಲಿನ ನಿಶ್ಚಿತಗಳನ್ನು ಸಾಮಾನ್ಯವಾಗಿ ಪರಿಗಣಿಸಲಾಗುವುದಿಲ್ಲ. ವಾಸ್ತು ಪ್ರಕಾರ ನೀವು ಯಾವಾಗಲೂ ಮರದ ಬಾಗಿಲನ್ನು ಸ್ಥಾಪಿಸಬೇಕು. ನಿಮ್ಮ ಬಾತ್ರೂಮ್ನಲ್ಲಿ ಲೋಹದ ಬಾಗಿಲುಗಳು ನಿಮ್ಮ ಜೀವನದ ಸುಗಮ ಕಾರ್ಯನಿರ್ವಹಣೆಯನ್ನು ಅಡ್ಡಿಪಡಿಸುವ ನಕಾರಾತ್ಮಕತೆಯನ್ನು ಬೆಳೆಸುತ್ತವೆ. ನಕಾರಾತ್ಮಕ ಶಕ್ತಿಯು ನಿಮ್ಮ ಮನೆಗೆ ಹರಿದಾಡುವುದನ್ನು ತಪ್ಪಿಸಲು ನೀವು ಯಾವಾಗಲೂ ಬಾತ್ರೂಮ್ ಬಾಗಿಲನ್ನು ಮುಚ್ಚಬೇಕು. ಅದು ಒಣಗುವುದಿಲ್ಲ ಎಂದು ನೀವು ಚಿಂತೆ ಮಾಡುತ್ತಿದ್ದರೆ ಪ್ರಕ್ರಿಯೆಯನ್ನು ವೇಗಗೊಳಿಸಲು ನೀವು ವೆಂಟಿಲೇಟರ್ ಅನ್ನು ಸ್ಥಾಪಿಸಬೇಕು. ಒಂದು ಗೋಡೆಯನ್ನು ಹಂಚಿಕೊಳ್ಳುವುದನ್ನು ತಪ್ಪಿಸಿ. ವಾಸ್ತು ಪ್ರಕಾರ ಸ್ನಾನಗೃಹದ ಪ್ರಮುಖ ನಿರ್ದೇಶನವೆಂದರೆ ಶೌಚಾಲಯವು ಅಡಿಗೆ ಅಥವಾ ಪೂಜಾ ಕೊಠಡಿಯೊಂದಿಗೆ ಗೋಡೆಯನ್ನು ಹಂಚಿಕೊಳ್ಳಬಾರದು. ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ವೈಬ್ಗಳನ್ನು ನಿಗ್ರಹಿಸಲು ಇದನ್ನು ಮಾಡಲಾಗುತ್ತದೆ. ಇದಲ್ಲದೆ ನಿಮ್ಮ ಹಾಸಿಗೆ ಮತ್ತು ಶೌಚಾಲಯವು ಗೋಡೆಯನ್ನು ಹಂಚಿಕೊಂಡರೆ ನೀವು ದುಃಸ್ವಪ್ನಗಳನ್ನು ಪಡೆಯಬಹುದು.
ಆದ್ದರಿಂದ ನಿಮ್ಮ ಹಾಸಿಗೆಯನ್ನು ಗೋಡೆಯಿಂದ ದೂರದಲ್ಲಿ ಸರಿಸಲು ಉತ್ತಮವಾಗಿದೆ. ನೀಲಿ ಬಣ್ಣದ ಛಾಯೆಗಳನ್ನು ಬಳಸಿ. ವಾಸ್ತುಶಾಸ್ತ್ರದ ಪ್ರಕಾರ ನಿಮ್ಮ ಸ್ನಾನಗೃಹದ ಗೋಡೆಗಳನ್ನು ಚಿತ್ರಿಸಲು ನೀವು ತಿಳಿ ಅಥವಾ ತಟಸ್ಥ ಬಣ್ಣಗಳನ್ನು ಬಳಸಬೇಕು. ನೀಲಿ ಬಣ್ಣದ ಬಣ್ಣಗಳನ್ನು ಸಹ ಸಲಹೆ ನೀಡಲಾಗುತ್ತದೆ. ಆದಾಗ್ಯೂ ಗಾಢವಾದ ಬಣ್ಣಗಳನ್ನು ತಪ್ಪಿಸಲು ಮರೆಯದಿರಿ, ಏಕೆಂದರೆ ಅವುಗಳು ನಕಾರಾತ್ಮಕತೆಯನ್ನು ಸಂಗ್ರಹಿಸಬಹುದು. ಸ್ನಾನಗೃಹಕ್ಕೆ ಉತ್ತಮ ಸ್ಥಳ. ವಾಸ್ತು ಪ್ರಕಾರ ನಿಮ್ಮ ಮನೆಯ ವಾಯುವ್ಯ ಭಾಗವು ಸ್ನಾನಗೃಹಕ್ಕೆ ಸೂಕ್ತ ದಿಕ್ಕು. ಹಾಸಿಗೆಯನ್ನು ನೇರವಾಗಿ ಎದುರಿಸುವ ಸ್ನಾನಗೃಹವನ್ನು ಹೊಂದಿಲ್ಲ ಎಂಬುದನ್ನು ಸಹ ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಒಳಚರಂಡಿಯ ನಿರ್ದೇಶನ. ಮನೆಯ ಉತ್ತರ, ಪೂರ್ವ ಅಥವಾ ಈಶಾನ್ಯ ಭಾಗದಲ್ಲಿ ಒಳಚರಂಡಿ ಮತ್ತು ನೀರಿನ ಹೊರಹರಿವಿನ ನಿಷ್ಫಲ ಮಾರ್ಗವಿದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಆದ್ದರಿಂದ ನಿಮ್ಮ ಮನೆಯಲ್ಲಿ ಒಳಚರಂಡಿ ಸರಿಯಾದ ದಿಕ್ಕಿನಲ್ಲಿದೆ ಎಂದು ನೀವು ಖಚಿತಪಡಿಸಿಕೊಳ್ಳಬೇಕು. ಶೌಚಾಲಯದ ನಿಯೋಜನೆ. ನೆಲಮಟ್ಟದಿಂದ 2 ಅಡಿ ಎತ್ತರದಲ್ಲಿ ಟಾಯ್ಲೆಟ್ ಕಮೋಡ್ ನಿರ್ಮಿಸಿ. ನೀವು ಅದನ್ನು ಮಾಡುವಾಗ ಅದು ಪೂರ್ವ ಅಥವಾ ಪಶ್ಚಿಮ ದಿಕ್ಕನ್ನು ಎದುರಿಸುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಗ್ಯಾಪ್ಗಳ ಸ್ಥಾಪನೆ. ವಾಸ್ತು ತಜ್ಞರ ಪ್ರಕಾರ ನೈಋತ್ಯ ಅಥವಾ ಆಗ್ನೇಯ ದಿಕ್ಕಿಗೆ ಎದುರಾಗಿ ನಲ್ಲಿಗಳನ್ನು ಎಂದಿಗೂ ಅಳವಡಿಸಬಾರದು. ಹೀಗೆ ಮಾಡುವುದರಿಂದ ಮನೆಯಲ್ಲಿ ಸಮಸ್ಯೆಗಳಾಗಬಹುದು. ಸ್ನಾನಗೃಹಗಳಲ್ಲಿ ವಾತಾಯನ. ಸರಿಯಾದ ವಾತಾಯನವು ನಿಮ್ಮ ಆರೋಗ್ಯಕ್ಕೆ ಉತ್ತಮವಲ್ಲ, ಆದರೆ ವಾಸ್ತುತಜ್ಞರು ಸಲಹೆ ನೀಡುತ್ತಾರೆ. ನಿಮ್ಮ ಬಾತ್ರೂಂನಲ್ಲಿ ಎಕ್ಸಾಸ್ಟ್ ಫ್ಯಾನ್ ಅಥವಾ ಬಾತ್ರೂಮ್ ಕಿಟಕಿಯು ಪೂರ್ವ ಅಥವಾ ಈಶಾನ್ಯ ದಿಕ್ಕಿಗೆ ಎದುರಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಶವರ್ನ ನಿರ್ದೇಶನ. ವಾಸ್ತುಶಾಸ್ತ್ರದ ಪ್ರಕಾರ ವಾಶ್ಬಾಸಿನ್ ಮತ್ತು ಶವರ್ ಅನ್ನು ಪೂರ್ವದಲ್ಲಿ ಇಡಬೇಕು. ಅದು ಪ್ರವೇಶಿಸಲು ಸಾಧ್ಯವಾಗದಿದ್ದರೆ ಸ್ನಾನಗೃಹದ ಉತ್ತರ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಇರಿಸಿ. ಕನ್ನಡಿಗಳ ನಿಯೋಜನೆ. ಬಾತ್ರೂಂನಲ್ಲಿ ನಿಮ್ಮ ಕನ್ನಡಿಯನ್ನು ಇರಿಸಲು ಉತ್ತರ ಅಥವಾ ಪೂರ್ವ ದಿಕ್ಕುಗಳು ಅತ್ಯುತ್ತಮ ಸ್ಥಳಗಳಾಗಿವೆ. ಇದನ್ನು ಮಾಡುವುದರಿಂದ ಧನಾತ್ಮಕ ವೈಬ್ಗಳನ್ನು ಸಂಗ್ರಹಿಸಲು ಸಹಾಯ ಮಾಡುತ್ತದೆ. ಬಾತ್ರೂಮ್ ಅಲಂಕಾರ ಐಡಿಯಾಗಳು ಬಜೆಟ್ನಲ್ಲಿ. 1. ಬಣ್ಣದ ಸ್ಮಾರ್ಟ್ ಬಳಕೆ ಮಾಡಿ. ಬಾತ್ರೂಮ್ಗೆ ಇದು ಅತ್ಯಂತ ಸಾಮಾನ್ಯವಾದ ಕಲ್ಪನೆಯಲ್ಲದಿದ್ದರೂ ಇದು ಖಚಿತವಾಗಿ ಆರ್ಥಿಕವಾಗಿದೆ. ಬ್ರೈಟ್ ಪೇಂಟ್ ನಿಮ್ಮ ಸ್ನಾನಗೃಹವನ್ನು ತ್ವರಿತ ನವೀಕರಣವನ್ನು ನೀಡುವ ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ಮೇಲೆ ಹಂಚಿಕೊಂಡ ಚಿತ್ರವು ಪುರಾವೆಯಾಗಿದೆ. ಬಣ್ಣವನ್ನು ಆರಿಸುವಾಗ ನೀವು ಮೋಲ್ಡ್ ಪ್ರೂಫ್ ಮತ್ತು ಶಿಲೀಂಧ್ರ ನಿರೋಧಕ ಆಯ್ಕೆಗಳನ್ನು ಆರಿಸಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ. ಮತ್ತು ಹೌದು, ಅವು ಸಾಮಾನ್ಯ ಬಣ್ಣಕ್ಕಿಂತ ಹೆಚ್ಚು ದುಬಾರಿಯಾಗಬಹುದು, ಆದರೆ ಉತ್ತಮವಾಗಿ ಕಾಣುವ ಟೈಲ್ಸ್ಗೆ ಬಂದಾಗ ಕಡಿಮೆ ವೆಚ್ಚವಾಗುತ್ತದೆ. ನಿಮ್ಮ ಪಿಕ್ಚರ್ಗಳಿಗೆ ಹೊಸ ನೋಟವನ್ನು ನೀಡುವಂತಹ ಇತರ ವಿಧಾನಗಳಲ್ಲಿ ನೀವು ಬಣ್ಣವನ್ನು ಬಳಸಬಹುದು ಅಥವಾ ನವೀಕರಿಸಿದ ನೋಟಕ್ಕಾಗಿ ನಿಮ್ಮ ಕಿಟಕಿಗಳನ್ನು ಫ್ರಾಸ್ಟಿಂಗ್ ಮಾಡುವಂತಹ ಸೃಜನಶೀಲ ವಿಚಾರಗಳ ಬಗ್ಗೆ ಯೋಚಿಸಬಹುದು. 2. ಬೆಳಕಿಗೆ ಗಮನ ಕೊಡಿ. ನಿಮ್ಮ ಬಾತ್ರೂಮ್ನಲ್ಲಿರುವ ವಸ್ತುಗಳನ್ನು ಬದಲಾಯಿಸಲು ಮತ್ತು ಅದಕ್ಕೆ ಲಕ್ಸ್ ಲುಕ್ ನೀಡಲು ಸುಲಭವಾದ ಮಾರ್ಗವೆಂದರೆ ಬೆಳಕಿನೊಂದಿಗೆ ಆಟವಾಡುವುದು. ಹೊಳಪು ಬಣ್ಣದಿಂದ ಹಿಡಿದು ಫಿಕ್ಚರ್ಗಳವರೆಗೆ ಯಾವುದಾದರೂ ಒಂದನ್ನು ಅಥವಾ ಎಲ್ಲವನ್ನೂ ಬದಲಾಯಿಸುವುದರಿಂದ ನಿಮ್ಮ ಬಾತ್ರೂಮ್ ಹೊಸ ನೋಟವನ್ನು ನೀಡುತ್ತದೆ. ನೀವು ಪ್ರಕಾಶಮಾನ ನಿಯಂತ್ರಣಗಳೊಂದಿಗೆ ದೀಪಗಳನ್ನು ಹೊಂದಲು ಆಯ್ಕೆ ಮಾಡಬಹುದು ಮತ್ತು ದಿನದ ಸಮಯವನ್ನು ಅವಲಂಬಿಸಿ ಸೆಟ್ಟಿಂಗ್ಗಳನ್ನು ಬದಲಾಯಿಸಬಹುದು ಅಥವಾ ಬಾತ್ಟಬ್ನಲ್ಲಿ ದೀರ್ಘಕಾಲ ನೆನೆಸುವಂತಹ ಅನುಭವಗಳಿಗಾಗಿ ಅಥವಾ ಬಾತ್ರೂಮ್ಗಾಗಿ ನಿಮ್ಮ ವಾಸ್ತುಗೆ ಓಂಫ್ ಅಂಶವನ್ನು ಸೇರಿಸಲು ಮೇಲೆ ಹಂಚಿಕೊಂಡಿರುವ ಚಿತ್ರದಲ್ಲಿ ನೀವು ನೋಡುವಂತೆ ಮಿತವ್ಯಯ ಅಂಗಡಿಯಿಂದ ಗೊಂಚಲುಗಳಂತಹ ಪುರಾತನ ಲೈಟ್ ಫಿಕ್ಚರ್ ಅನ್ನು ತನ್ನಿ. 3. ಗ್ಯಾಲರಿ ವಾಲ್. ನೀವು ನಮ್ಮಂತೆ ಕಲೆಯನ್ನು ಮೆಚ್ಚುವವರಾಗಿದ್ದರೆ ಹೌದು, ನಿಮ್ಮ ಸ್ನಾನಗೃಹವು ಮಿನಿ ಗ್ಯಾಲರಿಯಾಗಬಹುದು. ಆಲೋಚನೆಗಳಿಂದ ಆಶ್ಚರ್ಯವೇ? ಸರಿ, ಮೇಲಿನ ಚಿತ್ರವು ಹಾಗಾಗಬಾರದು ಎಂದು ಹೇಳುತ್ತದೆ. ನೀವು ಸ್ನಾನಗೃಹದಲ್ಲಿ ಗ್ಯಾಲರಿ ಗೋಡೆಯನ್ನು ಹೇಗೆ ರಚಿಸಬಹುದು ಮತ್ತು ನಿಮ್ಮ ವಾಶ್ರೂಮ್ನ ನೋಟವನ್ನು ಹೇಗೆ ಹೆಚ್ಚಿಸಬಹುದು ಎಂಬುದಕ್ಕೆ ಇದು ಅತ್ಯುತ್ತಮ ಉದಾಹರಣೆಯಾಗಿದೆ. ಸ್ಥಳೀಯ ಅಂಗಡಿಗಳಿಂದ ವಿವಿಧ ಗಾತ್ರಗಳಲ್ಲಿ ಸಂಗ್ರಹಿಸಿದ ಚೌಕಟ್ಟಿನ ತುಣುಕುಗಳನ್ನು ನೀವು ಆಯ್ಕೆ ಮಾಡಬಹುದು ಅಥವಾ ಮನೆಯಲ್ಲಿ ತೆಗೆದ ಅನನ್ಯ ಪ್ರಿಂಟ್ಗಳನ್ನು ಆರಿಸಿಕೊಳ್ಳಬಹುದು. 2 ಸಂದರ್ಭಗಳಲ್ಲಿ ನೀವು ನಿಮ್ಮ ಬಾತ್ರೂಮ್ಗೆ ಪಾತ್ರವನ್ನು ಸೇರಿಸಬಹುದು ಮತ್ತು ಅದನ್ನು ನೋಡುವ ಯಾರಿಗಾದರೂ ಮಾತನಾಡುವ ಸ್ಥಳವಾಗಿಸಬಹುದು. ಗ್ಯಾಲರಿಯು ನಿಮ್ಮ ಶೈಲಿಯಾಗಿಲ್ಲದಿದ್ದರೆ ನೀವು ಒಂದೇ ದೊಡ್ಡ ಚೌಕಟ್ಟನ್ನು ಹೊಂದಲು ಸಹ ಆಯ್ಕೆ ಮಾಡಬಹುದು. ಇದು ಒಂದೇ ರೀತಿ ಬೆರಗುಗೊಳಿಸುತ್ತದೆ. 4. ತೆಗೆಯಬಹುದಾದ ವಾಲ್ಪೇಪರ್ನೊಂದಿಗೆ ಅಲಂಕರಿಸಿ.
ಪಾಕೆಟ್ನಲ್ಲಿ ಸರಳ ಮತ್ತು ಸುಲಭ ತೆಗೆಯಬಹುದಾದ ವಾಲ್ಪೇಪರ್ ಅನ್ನು ಬಳಸುವುದು ಬಾತ್ರೂಮ್ಗೆ ವಾಸ್ತು ಪ್ರಕಾರ ಮರುಅಲಂಕರಣ ಮಾಡಲು ನೋಡುವಾಗ ಉತ್ತಮ ಉಪಾಯವಾಗಿದೆ. ಉತ್ತಮ ಭಾಗವೆಂದರೆ ನೀವು ಮುಂದೆ ಹೋಗಬಹುದು ಮತ್ತು ನೀವು ಬಯಸಿದಾಗ ವಾಲ್ಪೇಪರ್ ಅನ್ನು ಬದಲಾಯಿಸಬಹುದು ಮತ್ತು ಕೇವಲ ಒಂದು ದಿನದಲ್ಲಿ ಹೊಸ ನೋಟವನ್ನು ಸಿದ್ಧಗೊಳಿಸಬಹುದು. ನೀವು ಸ್ನಾನಗೃಹದಲ್ಲಿ ಉಚ್ಚಾರಣಾ ಗೋಡೆಗೆ ಹೋಗಬಹುದು ಅಥವಾ ಮುಂದೆ ಹೋಗಿ ಮತ್ತು ನಿಮ್ಮ ಮನೆಯ ಈ ಭಾಗದಲ್ಲಿ ವ್ಯಕ್ತಿತ್ವವನ್ನು ಹೊರತರಲು ಎಲ್ಲಾ ಗೋಡೆಗಳನ್ನು ಬಳಸಬಹುದು. ನೀವು ಸ್ಮಾರ್ಟ್ ಆಗಿರಿ ಮತ್ತು ತೇವಾಂಶ ಮತ್ತು ಶಾಖ ನಿರೋಧಕ ಪ್ರಭೇದಗಳನ್ನು ಆಯ್ಕೆ ಮಾಡಿಕೊಳ್ಳಿ ಮತ್ತು ಹೆಚ್ಚು ಸಂಪೂರ್ಣ ನೋಟಕ್ಕಾಗಿ ನಿಮ್ಮ ಅಸ್ತಿತ್ವದಲ್ಲಿರುವ ಪಿಕ್ಚರ್ಗಳು ಮತ್ತು ಪೀಠೋಪಕರಣಗಳಿಗೆ ಹೊಂದಿಕೆಯಾಗುವ ವಿನ್ಯಾಸಗಳಿಗೆ ಹೋಗಿ ಎಂದು ನಾವು ಸೂಚಿಸುತ್ತೇವೆ. 5. ಕೆಲವು ಹಸಿರು ಸೇರಿಸಿ. ತಮ್ಮ ಪ್ರಕಾಶಮಾನವಾದ ಹಸಿರು ವರ್ಣಗಳನ್ನು ಹೊಂದಿರುವ ಸಸ್ಯಗಳು ತಮ್ಮ ಸುತ್ತಮುತ್ತಲಿನ ಸುಂದರಗೊಳಿಸುವ ವಿಧಾನವನ್ನು ಹೊಂದಿವೆ ಮತ್ತು ಸ್ನಾನಗೃಹಗಳು ಇದಕ್ಕೆ ಹೊರತಾಗಿಲ್ಲ. ಇದು ನಿಮಗೆ ಮತ್ತು ಸಸ್ಯಗಳಿಗೆ ಗೆಲುವು ಒಪ್ಪಂದವಾಗಿದೆ. ಅವರು ಬಾಹ್ಯಾಕಾಶದಲ್ಲಿನ ನೈಸರ್ಗಿಕ ತೇವಾಂಶವನ್ನು ಇಷ್ಟಪಡುತ್ತಾರೆ ಮತ್ತು ನೀವು ಉತ್ತಮವಾದ ಸ್ನಾನಗೃಹವನ್ನು ಪಡೆಯುತ್ತೀರಿ. ನಿಮ್ಮ ಬಾತ್ರೂಮ್ ಅನ್ನು ಅಲಂಕರಿಸಲು ಅಗ್ಗದ ವಿಧಾನ. ನೀವು ಇಲ್ಲಿ ಬಳ್ಳಿಗಳು ಮತ್ತು ಪರ್ವತಾರೋಹಿಗಳನ್ನು ಬಳಸಬಹುದು ಅಥವಾ ವಿವಿಧ ಪಾತ್ರೆಗಳಲ್ಲಿ ಅವುಗಳನ್ನು ಹೊಂದಲು ಆಯ್ಕೆ ಮಾಡಬಹುದು. ಕಿಟಕಿ, ಹಲಗೆ ಅಥವಾ ನೆಲದ ಮೇಲೆ ಪಿಟೀಲು ಎಲೆಯ ಮೂಲಕ ರಸಭರಿತ ಸಸ್ಯಗಳನ್ನು ಯೋಚಿಸಿ. ಸ್ನಾನಗೃಹಕ್ಕಾಗಿ ವಾಸ್ತುವನ್ನು ಸಂಕ್ಷಿಪ್ತಗೊಳಿಸುವುದು. ವಾಸ್ತುಶಾಸ್ತ್ರವು ಮನೆಯ ಪ್ರಮುಖ ಅಂಶವಾಗಿದೆ ಮತ್ತು ಆವರಣದಲ್ಲಿ ಯಾವುದೇ ಕೋಣೆ ಅಥವಾ ಜಾಗವನ್ನು ನಿರ್ಲಕ್ಷಿಸಬಾರದು. ಅನೇಕ ಜನರು ಮನೆಯ ಶೌಚಾಲಯ ಅಥವಾ ಬಾತ್ರೂಮ್ ಪ್ರದೇಶಗಳನ್ನು ನಿರ್ಮಿಸುವಾಗ ವಾಸ್ತುತತ್ವಗಳನ್ನು ಪರಿಗಣಿಸಲು ಮರೆಯುತ್ತಾರೆ. ಆದರೆ ನೆನಪಿಡಿ, ನೀವು ಸ್ನಾನಗೃಹದ ವಾಸ್ತುವನ್ನು ನಿರ್ಲಕ್ಷಿಸಿದರೆ ಅದು ನಿಮ್ಮ ಜಾಗದಲ್ಲಿ ನಕಾರಾತ್ಮಕ ಶಕ್ತಿಯನ್ನು ತರುತ್ತದೆ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.